ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಜವಲಗೊಂಡನಹಳ್ಳಿ ಬಳಿ ನಡೆದಂತಹ ಭೀಕರ ಬಸ್ ದುರಂತ 9 ಜನರ ಜೀವ ತೆಗೆದುಬಿಟ್ಟಿದೆ. ಬಸ್ನಲ್ಲಿದ್ದಂತಹ 8 ಮಂದಿ ಸಜೀವ ದಹನವಾಗಿದ್ದಾರೆ. ಹಲವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗಾಯಾಳುಗಳನ್ನ ಮೊದಲಿಗೆ ಆಸ್ಪತ್ರೆಗೆ ದಾಖಲಾಗಿರುವಂತಹ ಗಾಯಾಳುಗಳ ಲಿಸ್ಟ್ ಲಭ್ಯ ಆಗಿದೆ. ಆ ಮಾಹಿತಿಯನ್ನು ನೋಡೋಣ. ಹಿರಿಯೂರು ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಗಾಯಾಳುಗಳು ವಿಜಯ್ ಭಂಡಾರಿ, ಆದಿತ್ಯ ಎನ್, ಪ್ರತೀಶ್ವರನ್, ಮೇಘರಾಜ್, ಅಭಿಷೇಕ್, ಸೂರಜ್, ಮೊಹಮ್ಮದ್ ರಫಿ ಆತ ಡ್ರೈವರು, ಜೊತೆಗೆ ಮೊಹಮ್ಮದ್ ಸಾದಿಕ್ ಆತ ಕಂಡಕ್ಟರು, ಅವರ ಜೊತೆಗೆ ಶಶಾಂಕ್, ಜೊತೆಗೆ ಮಹಿಳಾ ಪ್ರಯಾಣಿಕರು ಮಿಲನಾ, ಕವಿತಾ, ಸಂಧ್ಯಾ 12 ಜನ ಹಿರಿಯೂರು ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾರೆ. ಮತ್ತೊಂದು ಕಡೆ ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲಿ ದಾಖಲಾಗಿರೋರು ಕೀರ್ತನ್, ಕಿರಣ್ ಪಾಲ್, ಹಾಗೆಯೇ ದಿಲೀಪ್, ಮಂಜುನಾಥ್, ಅನಿರುದ್ಧ್, ಮಹಿಳಾ ಪ್ರಯಾಣಿಕರು ಅಮೃತ, ಈಶಾ, ಹಾಗೆ ದೇವಿಕಾ, ದೀಪಿಕಾ, ಜೊತೆಗೆ ನಂದಿತಾ, ದೀಪಿಕಾ ಹಾಗೆ ನಂದಿತಾ, ಒಟ್ಟು 9 ಜನ ಪ್ರಯಾಣಿಕರು. 12 ಜನ ಹಿರಿಯೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರೆ 9 ಜನ ಶಿರಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಒಬ್ಬರ ಸ್ಥಿತಿ ತೀರಾ ಗಂಭೀರವಾಗಿದೆ. ಅಂದ್ರೆ ಅವರಿಗೆ ಸುಟ್ಟ ಗಾಯಗಳಾಗಿದ್ದಾವೆ. 20ರಿಂದ 30% ಸುಟ್ಟ ಗಾಯಗಳಾಗಿದ್ದಾವೆ. ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ, ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಉಳಿದಂತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಪ್ರಯಾಣಿಕರಿಗೆ ದೊಡ್ಡ ಪ್ರಮಾಣದಲ್ಲಿ ಇಂಜುರಿಗಳಾಗಿಲ್ಲ. ಡ್ರೈವರಿಗೆ ಸ್ವಲ್ಪ ಜಾಸ್ತಿ ಏಟಾಗಿದೆ. ಕಾಲು ಹಾಗೆ ಕೈ ಫ್ರಾಕ್ಚರ್ ಆಗಿದೆ. ಮೃತದೇಹಗಳನ್ನ ಗಮನಿಸ್ತಾ ಇದ್ದೀರಿ. ಘಟನಾ ಸ್ಥಳ ಅಲ್ಲಿ ಬಸ್ನ ಒಳಭಾಗದಲ್ಲಿ ಸಿಕ್ಕಾಕೊಂಡಂತಹ ಸುಟ್ಟು ಕರಕಲಾಗಿರುವಂತಹ ಮೃತದೇಹಗಳನ್ನ ಅಲ್ಲಿ ಇಡ್ಲಾಗ್ತಾ ಇದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಆಗ್ಲೇ ಗಾಯಾಳುಗಳ ಲಿಸ್ಟ್ ಅನ್ನ ನಾನು ಹೇಳಿದೆ. 21 ಜನ ಸಿಕ್ಕಿದ್ರು ಗಾಯಾಳುಗಳ ಲಿಸ್ಟ್ ನಲ್ಲಿ. ಆ ಲಿಸ್ಟ್ ನಲ್ಲಿ ಇಲ್ಲದೆ ಇರೋರು ಬಹುತೇಕ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಆ ಬಸ್ನಲ್ಲಿದ್ದಂತಹ ಪ್ರಯಾಣಿಕರಲ್ಲಿ ಬಿಂದು ಅವರ ಹೆಸರು ಗಾಯಾಳುಗಳ ಲಿಸ್ಟ್ ನಲ್ಲಿ ಇಲ್ಲ. ಮಾನಸ ಅವರ ಹೆಸರು ಗಾಯಾಳುಗಳ ಲಿಸ್ಟ್ ನಲ್ಲಿ ಇಲ್ಲ. ದೇವಿಕಾ, ಸೈಯದ್ ಜಮೀರ್ ಗೌಸ್, ಮಜ್ರತ್ ಉನ್ನೀಸಾ, ನವ್ಯ, ಶಶಿಕಾಂತ್, ರಶ್ಮಿ ಈ 8 ಜನರ ಹೆಸರು ಗಾಯಾಳುಗಳ ಲಿಸ್ಟ್ ನಲ್ಲಿ ಕಾಣಿಸ್ತಾ ಇಲ್ಲ. ಅಂದ್ರೆ ಈ ಲಿಸ್ಟ್ ನಲ್ಲಿ ಇಲ್ಲದೆ ಇರೋರಲ್ಲಿ ಮಹಿಳಾ ಪ್ರಯಾಣಿಕರೇ ಹೆಚ್ಚು. ಬಿಂದು, ಮಾನಸ, ದೇವಿಕಾ, ಮಜ್ರತ್ ಉನ್ನೀಸಾ, ನವ್ಯ ಹಾಗೆ ರಶ್ಮಿ ಆಗ್ಲೇ ಉಲ್ಲೇಖ ಮಾಡ್ತಾ ಇದ್ರು. ಸೈಯದ್ ಅವರು ಫೋನ್ ಕಾಲ್ಗೆ ಬಂದಂತಹ ಟೈಮ್ನಲ್ಲಿ ನನ್ನ ತಂಗಿಯ ಸ್ನೇಹಿತೆ ಕಲೀಗ್ ಅವ್ರು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಬಹುಶಃ ಅವ್ರು ಡೆತ್ ಆಗಿರಬಹುದು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ಗಾಯಾಳುಗಳ ಕಂಪ್ಲೀಟ್ ಲಿಸ್ಟ್ ನಮಗೆ ಲಭ್ಯ ಆಗಿದೆ. ಆ ಲಿಸ್ಟ್ ನಲ್ಲಿ ಈ 8 ಜನರ ಹೆಸರಿಲ್ಲ. ಬಸ್ನ ಒಳಗಿದ್ದಂಥ 8 ಜನ ಜೀವ ಕಳ್ಕೊಂಡಿರೋದು. ಬಸ್ನ ಒಳಗೆ ಸಿಕ್ಕಾಕೊಂಡ 8 ಜನ ಸುಟ್ಟು ಕರಕಲಾಗಿ ಹೋಗಿದ್ದಾರೆ. ಈ 8 ಜನನೇ ಈಗೇನು ನಾನು ಲಿಸ್ಟ್ ಅನ್ನ ಹೇಳಿದೆ ಅವರೇ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಇದನ್ನ ಕನ್ಫರ್ಮ್ ಮಾಡಬೇಕಿದೆ, ಇನ್ನಷ್ಟೇ ಕನ್ಫರ್ಮ್ ಮಾಡಬೇಕಿದೆ. ಬಸ್ನಲ್ಲಿದ್ದಂತಹ 32 ಜನ ಪ್ರಯಾಣಿಕರು ಅಂದ್ರೆ ಕಂಡಕ್ಟರ್ ಹಾಗೆ ಕ್ಲೀನರ್ ಸೇರಿದಂತೆ ಬಸ್ನಲ್ಲಿದ್ದಂತಹ ಪ್ರಯಾಣಿಕರಲ್ಲಿ 8 ಜನ ಬಸ್ನ ಒಳಭಾಗದಲ್ಲಿ ಸಿಕ್ಕಾಕೊಂಡು ಸುಟ್ಟು ಕರಕಲಾಗಿದ್ದಾರೆ. ಅದು ನಾನ್ ಎಸಿ ಬಸ್ ಆದಂತಹ ಕಾರಣಕ್ಕಾಗಿ ಹೆಚ್ಚಿನ ಪ್ರಯಾಣಿಕರ ಜೀವ ಉಳಿಯಿತು. ಲಾಸ್ಟ್ ಟೈಮು ಅಕ್ಟೋಬರ್ನಲ್ಲಿ ಕರ್ನೂಲ್ನಲ್ಲಿ ಒಂದು ಬೈಕ್ ಬಂದು ಡಿಕ್ಕಿ ಹೊಡೆದಂತಹ ಕಾರಣಕ್ಕಾಗಿ ಒಂದು ಅಪಘಾತ ಸಂಭವಿಸುತ್ತಲ್ಲ ಬಸ್ ದುರಂತ. 20ರಿಂದ 25 ಜನ ಆ ದುರಂತದಲ್ಲಿ ಜೀವ ಕಳ್ಕೊಂಡಿದ್ರು. ಅದು ಎಸಿ ಬಸ್ ಆಗಿತ್ತು. ವಿಂಡೋ ಡೋರ್ನ ಓಪನ್ ಮಾಡೋದು, ಅದನ್ನ ಬ್ರೇಕ್ ಮಾಡೋದು ಕೂಡ ಕಷ್ಟ ಸಾಧ್ಯ ಆಗಿತ್ತು. ಬಟ್ ಇಲ್ಲಿ ಪ್ರಯಾಣಿಕರಿಗೆ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗಿದ್ದು ನಾನ್ ಎಸಿ ಬಸ್. ಅಂದ್ರೆ ವಿಂಡೋಗಳನ್ನ ಓಪನ್ ಮಾಡಿ ಹಲವರು ಜಂಪ್ ಮಾಡಿದ್ದಾರೆ. ಸುಮಾರು 15-20 ಜನ ವಿಂಡೋ ಓಪನ್ ಮಾಡಿ ಹಾರ್ಬಿಟ್ಟಿದ್ದಾರೆ ಹೊರಗಡೆ. ಇನ್ನು ಕೆಲವರು ಬ್ರೇಕ್ ಮಾಡಿದ್ರು, ವಿಂಡೋಗಳನ್ನ ಬ್ರೇಕ್ ಮಾಡಿದ್ದನ್ನ ಕೂಡ ನಾವು ನೋಡಿದ್ವಿ ಅಂತ ಹೇಳಿ ಆಗ್ಲೇ ಪ್ರತ್ಯಕ್ಷದರ್ಶಿ ಭರತ್ ಹೇಳಿದ್ದನ್ನ ನೀವು ಕೇಳಿಸ್ಕೊಂಡ್ರಿ. ಅಕಸ್ಮಾತ್ ಇದು ನಾನ್ ಎಸಿ ಬಸ್ ಅಲ್ಲ, ಎಸಿ ಬಸ್ ಆಗಿದ್ದಿದ್ರೆ ಈ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಆತಂಕ ಇತ್ತು. ಕರ್ನೂಲ್ನಲ್ಲಿ ಆಯ್ತಲ್ಲ, ಅದೇ ರೀತಿಯಾದಂತಹ ಮಹಾ ದುರಂತ ಸಂಭವಿಸುವಂತಹ ಸಾಧ್ಯತೆ ಇತ್ತು. ಈಗಲೂ 8 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅಲ್ಲಿಂದ ಎಸ್ಕೇಪ್ ಆದವರು, ತಮ್ಮ ಜೀವವನ್ನ ಉಳಿಸ್ಕೊಂಡವರು ಆ ಬಸ್ನ ಒಳಗಿಂದ ಹೊರಗಡೆ ಹಾರಿ ಸುಮಾರು 21 ಜನ, ಡ್ರೈವರ್ ಹಾಗೆ ಕಂಡಕ್ಟರ್ ಸೇರಿದಂತೆ. ಗಾಯಾಳುಗಳಲ್ಲಿ 12 ಜನ ಗಾಯಾಳುಗಳು ಹಿರಿಯೂರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಿದ್ದಾರೆ. ಸುಮಾರು 9 ಜನ ಗಾಯಾಳುಗಳು ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಿದ್ದಾರೆ. ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂದೇಶ್ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಸಂದೇಶ್, ಬಸ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಅದರ ಒಳಭಾಗದಿಂದ ಮೃತದೇಹಗಳನ್ನ ಹೊರಗಡೆ ತೆಗೆಯೋದೇ ದೊಡ್ಡ ಸವಾಲಾಗಿತ್ತು. ಸದ್ಯ ಆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಸಂದೇಶ್?
ವಿದ್ಯುಶ್ರೀ, ಈಗಾಗಲೇ ಒಳಗಡೆ ಇರುವಂತಹ ಒಂದು ಮೃತದೇಹಗಳನ್ನ ಹೊರತೆಗೆಯುವಂತ ಕೆಲಸವನ್ನ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಜೊತೆಗೆ ಸೋಕು ಟೀಮ್ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಯಾವಾಗ ಈ ಒಂದು ಬೆಂಕಿ ಅವಘಡ ಸಂಭವಿಸ್ತೋ ಆ ಸಂಭವಿಸಿದಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಆ ಬಸ್ ಕಂಪ್ರೆಸ್ ಆಗಿರುತ್ತೆ. ಆ ಕಂಪ್ರೆಸ್ ಆಗಿರುವಂತಹ ಬಸ್ ಅನ್ನ ಮೊದಲಿಗೆ ಎಲಾಬ್ರೇಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ನೆಲಕ್ಕೆ ಕಚ್ಕೊಂಡಿರುತ್ತೆ, ಒಂದ್ ಲೇಯರಿಗೆ ಬಂದಿರುತ್ತೆ. ಅದನ್ನ ಹೊರಗೆ ಎಳೆದಂತ ಸಂದರ್ಭದಲ್ಲಿ ಒಳಗಿರುವಂತಹ ಮೃತದೇಹಗಳು ಕಂಪ್ಲೀಟ್ ಆಗಿ ಪುಡಿ ಪುಡಿ ಆಗಿರುವಂತದ್ದು. ಅಂದ್ರೆ ಆ ಮೃತದೇಹಗಳು ಕೂಡ ಒಳಗಡೆ ಎಲ್ಲ ಆ ಕಬ್ಬಿಣ ಹಾಗೆ ಬಸ್ನ ಪಾರ್ಟ್ಸ್ ಗಳಿಗೆ ಕಂಪ್ಲೀಟ್ ಆಗಿ ಗಮ್ ಆಗ್ಬಿಟ್ಟಿದೆ ಅಥವಾ ಅಂಟ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅದನ್ನ ಹೊರತೆಗೆಯುವಂತ ಕೆಲಸವನ್ನ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಸೋಕು ತಂಡದ ಟೀಮ್ ಕೂಡ ಇಲ್ಲಿ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಫೈರ್ ಟೀಮ್ ಕೂಡ ಅಂದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜೊತೆಗೆ SDRF ತಂಡ ಏನಿದೆ, SDRF ತಂಡ ಕೂಡ ಈಗಾಗಲೇ ವರ್ಕ್ ಮಾಡ್ತಾ ಇದೆ. ಜೊತೆಗೆ ಮೃತದೇಹಗಳನ್ನ ಹೊರತೆಗೆಯುವಂತ ಕೆಲಸವನ್ನ ಈಗಾಗಲೇ ಇಲ್ಲಿನ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ರೆ. ಮತ್ತೊಂದು ಕಡೆ ಘಟನೆ ನಡೆದಂತಹ ಸ್ಥಳವನ್ನು ನಾವು ಗಮನಿಸ್ತಾ ಇರಬಹುದು. ಕಂಪ್ಲೀಟ್ ಆಗಿ ನಿನ್ನೆ ಬೆಳಗ್ಗೆ ಅಂದ್ರೆ ರಾತ್ರಿ ಸಂದರ್ಭದಲ್ಲಿ ಆದಂತ ಈ ಒಂದು ಅವಘಡದಿಂದ ಕಂಪ್ಲೀಟ್ ಆಗಿ ನೋಡ್ತಾ ಇರಬಹುದು ರಸ್ತೆ ಮಧ್ಯಕ್ಕೆ ಈ ಒಂದು ಕ್ಯಾಂಟರ್ ಬಂದಿರುವಂತದ್ದು. ಮಧ್ಯರಾತ್ರಿ ಸುಮಾರು 3 ಗಂಟೆ ಇರಬಹುದು. 3 ಗಂಟೆ ಸುಮಾರಿಗೆ ಏಕಾಏಕಿ ಈ ಒಂದು ಕ್ಯಾಂಟರ್ ವೆಹಿಕಲ್ ಏನಿದೆ, ಈ ಕ್ಯಾಂಟರ್ ವೆಹಿಕಲ್ ಚಿತ್ರದುರ್ಗದಿಂದ ಬೆಂಗಳೂರಿಗೆ ತೆರಳ್ತಾ ಇರುತ್ತೆ. ಆ ಬದಿಯಲ್ಲಿ ತೆರಳ್ತಾ ಇದ್ದಂತಹ ಈ ಒಂದು ಕ್ಯಾಂಟರ್ ವೆಹಿಕಲ್ ಇದ್ದಕ್ಕಿದ್ದಂತೆ ಚಾಲಕನ ನಿಯಂತ್ರಣ ತಪ್ಪಿ, ಯಾಕಂದ್ರೆ ಈ ಬೆಳಗ್ಗಿನ ಜಾವ ಚಾಲಕರಿಗೆ ನಿದ್ದೆಯ ಮಂಪರು ಕೂಡ ಇರುತ್ತೆ. ಜೊತೆಗೆ ಲೋಡ್ ಇರುವಂತಹ ಕಾರ್ಗಳು ಕ್ಯಾಂಟರ್ಗಳು ಬರ್ತಿದ್ದಂತ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಈ ಡಿವೈಡರ್ ಮೇಲೆ ಹತ್ತಿ ಈ ಬದಿಗೆ ಬಂದಿದೆ. ಈ ಒಂದು ಕ್ಯಾಂಟರ್ ಅಂದ್ರೆ ಡಿವೈಡರ್ ಮೇಲೆ ಹತ್ತಿ ಈ ಬದಿಗೆ ಬಂದಂತ ಸಂದರ್ಭದಲ್ಲಿ ಈ ರಸ್ತೆಯಲ್ಲಿ ಬೆಂಗಳೂರಿನಿಂದ ಚಿತ್ರದುರ್ಗ ಮಾರ್ಗವಾಗಿ ಒಂದು ಸೀಬರ್ಡ್ ಬಸ್ 32 ಜನ ಪ್ರಯಾಣಿಕರಿದ್ದಂತ ಸೀಬರ್ಡ್ ಬಸ್ ತೆರಳ್ತಾ ಇರುತ್ತೆ. ಸುಮಾರು 100ರಿಂದ 110 ಕಿಲೋಮೀಟರ್ ಇದ್ದಂತಹ ಸೀಬರ್ಡ್ ಬಸ್ಗೆ ಏಕಾಏಕಿ ಈ ಕ್ಯಾಂಟರ್ ಡಿವೈಡರ್ ಅನ್ನ ದಾಟಿ ಬಂದು ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಇಲ್ಲಿ ಮೊದಲಿಗೆ ಈ ಇಂಜಿನ್ ಅಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಅದಾದ ನಂತರ ಬಸ್ನಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡ ನಂತರ ಈಗ ಏನು ಅಷ್ಟು ದೂರ ಟ್ರಾವೆಲ್ ಮಾಡಿದೆ, ಸುಮಾರು ಒಂದು 10ರಿಂದ 15 ಮೀಟರ್ ದೂರ ಹೋಗಿ ಅಲ್ಲಿ ಬೆಂಕಿ ಹತ್ಕೊಂಡ ನಂತರವೂ ಕೂಡ ಮೂವ್ ಆಗಿ 10-15 ಮೀಟರ್ ಆದ ನಂತರ ಅಲ್ಲಿ ಆ ಒಂದು ಬಸ್ ನಿಂತ್ಕೊಳ್ಳುತ್ತೆ. ಅಲ್ಲೇ ಕಂಪ್ಲೀಟ್ ಆಗಿ ಬಸ್ ಸಂಪೂರ್ಣವಾಗಿ ಏನು ಬಸ್ನ ಕಂಪ್ಲೀಟ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಗುತ್ತೆ. ಜೊತೆಗೆ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಒಂದು 10ರಿಂದ 15 ಸೆಕೆಂಡ್ ಮಾತ್ರ ಲೈಫ್ ಸೇವಿಂಗ್ ಮೂವ್ಮೆಂಟ್ ಇರುತ್ತೆ ಅಥವಾ ಆ ಒಂದು ಟೈಮ್ ಕೂಡ ಸಿಕ್ಕಿರುತ್ತೆ. ಆ ಸಂದರ್ಭದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನರು ಇಲ್ಲಿ ಆ ಬಸ್ನಿಂದ ಇಳಿದು ಬರ್ತಾರೆ. ಆದರೆ ಒಳಗಡೆ ಸುಮಾರು 8ಕ್ಕೂ ಹೆಚ್ಚು ಜನರು ಒಳಗಡೆನೆ ಉಳ್ಕೊಳ್ತಾರೆ. ಆ ಒಂದು ಬಸ್ನಲ್ಲಿ ಉಳ್ಕೊಂಡಂತ ಅಷ್ಟು ಜನರು ಕೂಡ ಸಜೀವವಾಗಿ ದಹನವಾಗ್ತಾರೆ. ಜೊತೆಗೆ ಕ್ಯಾಂಟರ್ನ ಚಾಲಕ ಕೂಡ ಈ ಒಂದು ಅವಘಡ ಸಂಭವಿಸಿದಂತ ಸಂದರ್ಭದಲ್ಲೇ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಈಗ ಸದ್ಯ ಗಮನಿಸ್ತಾ ಇರಬಹುದು, ಕ್ರೇನ್ ಅನ್ನ ಬಳಸಿ ಆ ಬಸ್ ಅನ್ನ ಹೊರಗೆ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಈ ಒಂದು ಹೈವೇಯಲ್ಲಿ ಸಾಕಷ್ಟು ವಾಹನಗಳು ಸಂಚಾರ ನಡೆಸ್ತವೆ. ಹಾಗಾಗಿ ಇಲ್ಲಿ ಸಂಚಾರ ದಟ್ಟಣೆಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ವೆಹಿಕಲ್ಸ್ಗಳನ್ನ ಅಥವಾ ರಸ್ತೆ ಮಧ್ಯೆ ನಿಂತಿರುವಂತಹ ಬಸ್ ಅನ್ನ, ಯಾಕಂದ್ರೆ ಮೃತದೇಹಗಳನ್ನ ಈಗಾಗಲೇ ಹೊರತೆಗೆಯುವಂತ ಕೆಲಸವನ್ನ ಈಗಾಗಲೇ ಕಂಪ್ಲೀಟ್ ಆಗಿ ಮಾಡಿದ್ದಾರೆ. ಸೋ ದಟ್ ಈಗ ಸದ್ಯ ಮೃತದೇಹಗಳನ್ನ ಹೊರಗಡೆ ತೆಗೆದಿರೋದ್ರಿಂದ ಈಗ ವೆಹಿಕಲ್ಸ್ಗಳನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಬಿಕಾಸ್ ಸಂಚಾರ ದಟ್ಟಣೆ ಈಗಾಗಲೇ ಏನು ಘಟನೆ ನಡೆದಂತ ಸಂದರ್ಭದಿಂದಲೂ ಕೂಡ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಬಿಕಾಸ್ ಸರ್ವಿಸ್ ರೋಡ್ನಿಂದ ಈಗಾಗಲೇ ವೆಹಿಕಲ್ಸ್ಗಳನ್ನ ಬಿಡ್ತಾ ಇರೋದ್ರಿಂದ ಇಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರೋದ್ರಿಂದ ಈ ಒಂದು ಮೇನ್ ರೋಡನ್ನು ಅಥವಾ ಈ ಒಂದು ಹೈವೇಯನ್ನು ತೆರವು ಮಾಡಬೇಕಾಗತ್ತೆ. ಈಗ ಸದ್ಯ ಕ್ರೇನನ್ನು ಬಳಸಿ ಬಸ್ಸನ್ನು ತೆರವು ಮಾಡುವಂಥ ಕೆಲಸವನ್ನು ಸುಮಾರು 3 ಕ್ರೇನ್ಗಳನ್ನು ಬಳಸಿ ಬಸ್ಸನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಅಂದರೆ ವೆಹಿಕಲ್ಸ್ಗಳನ್ನು ಒಂದು ಕಡೆ ತೆರವು ಮಾಡಿಬಿಟ್ರೆ ವಾಹನಗಳು ಓಡಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ IGP ರವಿಕಾಂತೇಗೌಡರು ಕೂಡ ಈಗ ಅಫಿಷಿಯಲ್ ಆಗಿ ಹೇಳಿದ್ದಾರೆ, ಒಟ್ಟು 9 ಜನ ಈಗಾಗಲೇ ಮೃತಪಟ್ಟಿದ್ದಾರೆ ಅಂತ. ಅದಾದ ನಂತರ ಎಷ್ಟು ಮೃತದೇಹಗಳು ಸಿಕ್ಕಿದೆ ಅನ್ನೋದನ್ನ ಇಲ್ಲಿ ನೋಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜನ ಗಾಯಾಳುಗಳನ್ನ ಕೂಡ ಚಿತ್ರದುರ್ಗ
ಜಿಲ್ಲಾಸ್ಪತ್ರೆಗೆ ಹಾಗೆ ಹಿರಿಯೂರು ತಾಲೂಕು ಆಸ್ಪತ್ರೆಗೂ ಕೂಡ ಜೊತೆಗೆ ಶಿರಾ ತಾಲೂಕು ಆಸ್ಪತ್ರೆಗೂ ಕೂಡ ಈಗಾಗಲೇ ಗಾಯಾಳುಗಳನ್ನು ಕೂಡ ಈಗಾಗಲೇ ಅಲ್ಲಿಗೆ ಚಿಕಿತ್ಸೆಗಾಗಿ ಈಗಾಗಲೇ ಕಳಿಸಿರೋದ್ರಿಂದ ಅಲ್ಲೂ ಕೂಡ ಸಾಕಷ್ಟು ಜನ ಚಿಕಿತ್ಸೆಯನ್ನು ಒಂದು ಕಡೆ ಪಡಿತಾ ಇದ್ದಾರೆ. ಮತ್ತೊಂದು ಕಡೆ ಈ ವೆಹಿಕಲನ್ನು ಅಂದರೆ ಈ ಸೀಬರ್ಡ್ ವೆಹಿಕಲ್ನ ಈ ಒಂದು ಏನು ಎಡಬದಿಯ ಒಂದು ಕಂಪ್ಲೀಟ್ ದೃಶ್ಯಗಳನ್ನು ಅಂದರೆ ಕಂಪ್ಲೀಟ್ ಆಗಿ ಅದರ ಮೇಲೆ ಏನೂ ಕೂಡ ಇಲ್ಲ, ಅಂದರೆ ಕಂಪ್ಲೀಟ್ ನಜ್ಜುಗುಜ್ಜು ಆಗಿದೆ. ಈ ಗುಜ್ರಿಯಲ್ಲಿ ನಿಂತಿರುವಂತಹ ಒಂದು ಬಸ್ ಯಾವ ರೀತಿ ಇರುತ್ತೋ ಆ ರೀತಿಯಲ್ಲಿ ಈ ಬಸ್ ಕೂಡ ಇರುವಂಥದ್ದು. ಜೊತೆಗೆ ಕಂಪ್ಲೀಟ್ ಈಗೇನು ನಾವು ನೋಡ್ತಾ ಇದ್ದೀವಿ ಇದನ್ನು ಕಂಪ್ರೆಸ್ ಆಗಿದ್ದಂತಹ ಒಂದು ಬಸ್ಸನ್ನು ಇವರು ಎಲಾಬ್ರೇಟ್ ಮಾಡುವಂಥ ಕೆಲಸವನ್ನು ಅಂದರೆ ಕ್ರೇನನ್ನು ಬಳಸಿ ಎಲಾಬ್ರೇಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಅದಾದ ನಂತರ ಅಂದರೆ ಈಗ ಎಲಾಬ್ರೇಟ್ ಮಾಡಿದ ನಂತರ ಕೆಲವೊಂದಷ್ಟು ಮೃತದೇಹಗಳನ್ನು ಹೊರಗೆ ತೆಗೆಯುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗಿದೆ. SDRF ತಂಡದ ಸಹಾಯದೊಂದಿಗೆ ಈ ಒಂದು ಕಾರ್ಯವನ್ನು ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಆ ಮೃತದೇಹಗಳನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸೋದಟ್ಟು ಈಗಾಗಲೇ ಮೃತದೇಹಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಅಥವಾ ಮೃತದೇಹಗಳನ್ನು ಹೊರತೆಗೆಯುವಂಥ ಕೆಲಸವನ್ನು ಈಗಾಗಲೇ ಮಾಡಿರೋದ್ರಿಂದ ಈಗ ಸದ್ಯ ಈ ಒಂದು ವೆಹಿಕಲ್ಸ್ಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಜೊತೆಗೆ SDRF ತಂಡ ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಈಗಾಗಲೇ ಮಾಡಿರುವಂಥದ್ದು. ಸದ್ಯ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇರ್ಬೋದು. ಒಳಗಿರುವಂತಹ ಪಾರ್ಟ್ಸ್ ಆಗಿರ್ಬೋದು ಯಾವುದೂ ಕೂಡ ಇಲ್ಲ, ಅಂದರೆ ಕಂಪ್ಲೀಟಾಗಿ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿದೆ. ಆ ಒಂದು ವೆಹಿಕಲ್ಲೇ ಕಂಪ್ಲೀಟಾಗಿ ಸುಟ್ಟು ಭಸ್ಮವಾಗಿದೆ. ಈಗ ಮತ್ತೊಂದು ವೆಹಿಕಲ್ ಅಂದರೆ ಈ ಒಂದು ಅವಘಡ ನಡೆದಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಒಂದು ಫೆಡರಲ್ ಕಾಲೇಜ್ಗೆ ಸಂಬಂಧಪಟ್ಟಂಥ ಒಂದು ವೆಹಿಕಲ್ ಕೂಡ ಇರುತ್ತೆ. ಸುಮಾರು ಒಂದು 80 ಜನ ಇದ್ದಂಥ ಅಂದರೆ ಮಕ್ಕಳಿದ್ದಂಥ ಒಂದು ಬಸ್ ಕೂಡ ಇಲ್ಲೇ ನಿಂತಿರುತ್ತೆ. ಯಾವಾಗ ಸೀಬರ್ಡ್ ಬಸ್ಸಿಗೆ ಬೆಂಕಿ ಎತ್ಕೊಂಡು ಬಂದು ಯಾವಾಗ ಉರಿಯೋದಕ್ಕೆ ಶುರುವಾಗುತ್ತೋ ಆ ಸಂದರ್ಭದಲ್ಲಿ ನನ್ನ ಬಲಬದಿ ಸರ್ವಿಸ್ ರೋಡ್ನಲ್ಲಿ ಏನೊಂದು ವೆಹಿಕಲ್ ನಿಂತಿದೆ, ಇದೇ ವೆಹಿಕಲ್ ಈ ಹೈವೇಲಿರುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಅಂದರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಒಂದು ಡ್ಯಾಮೇಜ್ ವೆಹಿಕಲ್ಗೂ ಕೂಡ ಆಗಿಲ್ಲ, ಒಳಗಿದ್ದಂಥವ್ರಿಗೂ ಕೂಡ ಆಗಿಲ್ಲ. ಸೊ ದಟ್ ಆ ಕಾರಣಕ್ಕಾಗಿ ಈಗ ಆ ವೆಹಿಕಲನ್ನು ಸರ್ವಿಸ್ ರಸ್ತೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಾಗಿದೆ. ಇದೇ ಒಂದು ವೆಹಿಕಲ್ಗೆ ಅಂದರೆ ಸೀಬರ್ಡ್ ಬಸ್ ಅಲ್ಲಿ ಅವಘಡ ಆದ ನಂತರ ಈ ಒಂದು ಕಾಲೇಜ್ನ ಮಕ್ಕಳನ್ನು ಕರೆದುಕೊಂಡು ಹೋಗ್ತಿದ್ದಂಥ ಈ ಬಸ್ನ ಮುಂಭಾಗಕ್ಕೆ ಅಂದರೆ ಡ್ರೈವರ್ ಭಾಗ ಏನಿದೆ ಅಥವಾ ಡ್ರೈವರ್ನ ಡೋರ್ನ ಭಾಗ ಏನಿದೆ ಆ ಭಾಗಕ್ಕೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಸಣ್ಣ ಮಟ್ಟದಲ್ಲಿ ಅಂದರೆ ಆ ಗಾಡಿ ಡ್ಯಾಮೇಜ್ ಆಗಿರೋದನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯ ಹಾನಿ ಒಳಗಿದ್ದಂಥವ್ರಿಗೂ ಕೂಡ ಆಗಿಲ್ಲ. ಅಟ್ ದ ಸೇಮ್ ಟೈಮ್ ಬಸ್ಗೂ ಕೂಡ ಯಾವುದೇ ರೀತಿಯ ರನ್ನಿಂಗ್ ಕಂಡೀಷನಲ್ಲೇ ಇದೆ. ಆದರೆ ಈ ಪಾರ್ಟ್ ಏನಿದೆ, ಸೈಡ್ ಪಾರ್ಟ್ ಏನಿದೆ, ಅದಕ್ಕೆ ಮಾತ್ರ ಎಫೆಕ್ಟ್ ಆಗಿರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯ ಸಮಸ್ಯೆ ಕೂಡ ಆಗಿಲ್ಲ. ಜೊತೆಗೆ ಒಳಗಿದ್ದಂಥವ್ರು, ಯಾಕಂದರೆ ಸುಮಾರು 80 ಜನ ಮಕ್ಕಳು ಈ ಬಸ್ನ ಒಳಗಿರ್ತಾರೆ. ಡಿಕ್ಕಿ ಹೊಡೆದ ನಂತರ ಈ ಬಸ್ ಕೂಡ ಮುಂದಕ್ಕೆ ಮೂವ್ ಆಗುತ್ತೆ. ಸೊ ದಟ್ ಅದೃಷ್ಟವಶಾತ್ ಯಾವುದೇ ರೀತಿಯ ಸಮಸ್ಯೆ ಆ ಬಸ್ನಲ್ಲಿದ್ದಂಥವ್ರಿಗೆ ಕೂಡ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂಥದ್ದು ಈಗ ಸೀಬರ್ಡ್ ಬಸ್ನಲ್ಲಿ ಮೃತಪಟ್ಟಿರುವಂಥವ್ರು, ಯಾಕಂದರೆ ಈಗಾಗಲೇ ವಾಹನವನ್ನು ಕೂಡ ತೆರವು ಮಾಡ್ತಾ ಇರೋದ್ರಿಂದ ಈಗ 32 ಜನ ಪ್ರಯಾಣಿಕರಲ್ಲಿ ಈಗ ಕ್ಯಾಂಟರ್ ಚಾಲಕ ಕೂಡ ಮೃತಪಟ್ಟಿದ್ದಾರೆ. ಹಾಗಾಗಿ ಗಾಯಾಳುಗಳು ಕೂಡ ಸಾಕಷ್ಟು ಜನ ಇದ್ದಾರೆ. ಈಗ ಪೊಲೀಸರ ಮುಂದಿರುವಂಥ ಪ್ರಮುಖ ವಿಚಾರ ಅಂದರೆ ಈಗಾಗಲೇ ಮೃತದೇಹಗಳು ಕೂಡ ಸುಟ್ಟು ಕರಕಲಾಗಿರೋದ್ರಿಂದ DNA ಸ್ಯಾಂಪಲ್ಸ್ನ ಮುಖಾಂತರವಾಗಿ ಅದನ್ನು ಅಂದರೆ DNA ಸ್ಯಾಂಪಲ್ಸ್ಗಳನ್ನು ಪಡೆದು ಐಡೆಂಟಿಫಿಕೇಷನನ್ನು ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಒಂದು ವಿಚಾರ ಏನು ಅದೃಷ್ಟದ ವಿಚಾರ ಅಂದರೆ ಈ ಬೆಂಗಳೂರಿನಿಂದ ಬಂದಂಥ ಬಸ್ ಏನಿದೆ ಈ ಬಸ್ನಲ್ಲಿ ಅಂದರೆ ಒಟ್ಟು 80 ಜನ ಇದ್ರು. ಅದು ಇನ್ನೊಂದು ಬಸ್ನಲ್ಲಿ ಅಂದರೆ ಒಟ್ಟು 2 ಬಸ್ ಇರುತ್ತೆ. ಒಂದು ಬಸ್ನಲ್ಲಿ 42 ಜನ, ಈ ಒಂದು ಬಸ್ನಲ್ಲಿ 42 ಜನ, ಮತ್ತೊಂದು ಬಸ್ ಕೂಡ ಇದರ ಮುಂದೆ ಪಾಸ್ ಆಗಿರುತ್ತೆ. ಆದರೆ ಈ ಒಂದು ಬಸ್ನಲ್ಲಿದ್ದಂಥ ಮಕ್ಕಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಜೊತೆಗೆ ಚಾಲಕ ಏನಿದೆ, ಚಾಲಕನ ಪಕ್ಕದ ಆ ಒಂದು ಡೋರ್ ಏನಿದೆ ಆ ಡೋರಿಗೆ ಮಾತ್ರ ಎಫೆಕ್ಟ್ ಆಗಿರುವಂಥದ್ದು. ಈಗ ಸದ್ಯ ಮೃತದೇಹಗಳ ಐಡೆಂಟಿಫಿಕೇಶನ್ ಅನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರೋದ್ರಿಂದ ಯಾವುದೇ ಗುರುತು ಕೂಡ ಪತ್ತೆ ಹಚ್ಚೋದಕ್ಕೆ ಕಣ್ಣೋಟಕ್ಕೆ ಆಗಲ್ಲ. ಅಂದರೆ ಒಂದು ಕಣ್ಣೋಟದಲ್ಲಿ ಯಾವುದೇ ಒಂದು ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ಅಥವಾ ಅವರ ಒಂದು ಮೃತದೇಹವನ್ನು ನೋಡಿದ ತಕ್ಷಣ ಯಾವುದೇ ರೀತಿ ಐಡೆಂಟಿಫೈ ಕೂಡ ಮಾಡೋದಕ್ಕಾಗೋದಿಲ್ಲ. ನನ್ನ ಬಲಬದಿಯಲ್ಲಿ ಈಗಾಗಲೇ ಆ ಒಂದು ಏನು ಮೃತದೇಹಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಅಥವಾ ಹೊರತೆಗೆಯುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗಿತ್ತು. ಹಾಗಾಗಿ ಈಗ ಎಷ್ಟು ಮೃತದೇಹಗಳು ಸಿಕ್ಕಿದೆ, ಜೊತೆಗೆ ಸಿಕ್ಕಿರುವಂಥ ಮೃತದೇಹಗಳು ಯಾರದ್ದು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅದನ್ನು ತೆರವು ಮಾಡುವಂಥದ್ದೇನಿದೆ ಅಂದರೆ ಮೃತದೇಹಗಳನ್ನು ಹೊರತೆಗೆಯುವಂಥದ್ದೇನಿದೆ ಅದೇ ಸಾಕಷ್ಟು
ತಲೆನೋವಾಗಿರುವಂಥದ್ದು. ಅಂದರೆ ಪೊಲೀಸರಿಗೂ ಕೂಡ ಸಾಕಷ್ಟು ತಲೆನೋವಾಗಿರುವಂಥದ್ದು. ಹಾಗಾಗಿ ಈಗ ಸದ್ಯ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಆ ವೆಹಿಕಲ್ ಅನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅಂದರೆ ಬಸ್ಸನ್ನು ಬಲಬದಿಗೆ ತಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ವೆಹಿಕಲ್ಸ್ಗಳ ಮೂವ್ಮೆಂಟ್ ಕೂಡ ಇದರಲ್ಲಿ ಆಗಬೇಕಾಗಿರೋದ್ರಿಂದ ಆ ಬಸ್ಸನ್ನು ಕೂಡ ತೆರವು ಮಾಡಿದ್ರು. ನೆಕ್ಸ್ಟ್ ಈ ಕ್ಯಾಂಟರ್ ಏನು ನಿಂತಿದೆ, ಈ ಡಿವೈಡರ್ ಮೇಲೆ ನಿಂತಿರುವಂಥ ಕ್ಯಾಂಟರ್, ಆ ಒಂದು ಕ್ಯಾಂಟರನ್ನು ಕೂಡ ತೆರವು ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಈಗ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈಗ ಸದ್ಯ ಇಲ್ಲಿನ ಒಂದು ಸ್ಥಿತಿ ಇಷ್ಟೇ. ಈಗ ಸೋಕು ಟೀಮ್ ಕೂಡ ಬಂದು ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರೆ, ಮತ್ತೊಂದು ಕಡೆ ಈಗಾಗಲೇ ಪೊಲೀಸರು ಆ ಒಂದು ಮೃತದೇಹಗಳನ್ನು ಕೂಡ ಈಗಾಗಲೇ ಹೊರತೆಗೆದು ಅದರ ಐಡೆಂಟಿಫಿಕೇಶನನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಅಂದರೆ ಯಾರಾದರೂ ಮೃತದೇಹಗಳು, ಯಾಕಂದರೆ ಈಗಾಗಲೇ ಗಾಯಾಳುಗಳು ಕೂಡ ಈಗಾಗಲೇ ಆಸ್ಪತ್ರೆಯಲ್ಲಿ ಇರೋದ್ರಿಂದ ಈ ಐಡೆಂಟಿಫಿಕೇಶನ್ ಏನಿದೆ ಅದು ಕೂಡ ಸುಲಭವಾಗ್ತಾ ಹೋಗುತ್ತೆ. ಆದರೆ DNA ಮುಖಾಂತರವಾಗಿ ಅದನ್ನು ಫೈಂಡ್ ಔಟ್ ಮಾಡಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಬೇಕಾಗತ್ತೆ. ಹಾಗಾಗಿ ಆ ಒಂದು ಪ್ರಕ್ರಿಯೆಗಳು ಕೂಡ ಆಗ್ತಾ ಹೋಗ್ತವೆ. ಪ್ರತಿನಿಧಿ ಸಂದೇಶ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಘಟನಾ ಸ್ಥಳದಿಂದ ಅಪಘಾತ ನಡೆದಿದ್ದು ಹೇಗೆ, ಸದ್ಯದ ಸಿಚುವೇಶನ್ ಏನು ಅನ್ನುವಂಥ ಮಾಹಿತಿಯನ್ನ ನೀಡ್ತಾ ಇದ್ರು. ಎಲ್ಲ ಮೃತದೇಹಗಳನ್ನ ಆ ಬಸ್ನಿಂದ ಹೊರಗಡೆ ತೆಗೆಯುವಂತಹ ಕೆಲಸ ಆಗಿದೆ. ಈಗ ಆ ರಸ್ತೆಯ ಮಧ್ಯಭಾಗದಲ್ಲಿ ಇದ್ದಂತಹ ಆ ಬಸ್ನ ಅವಶೇಷ ಏನಿದೆ ಅದನ್ನ ರಸ್ತೆ ಪಕ್ಕಕ್ಕೆ ತಳ್ಳುವಂತಹ ಕೆಲಸ ಮಾಡಿದ್ದಾರೆ ಕ್ರೇನ್ನ ಮೂಲಕ ಪೊಲೀಸ್ ಸಿಬ್ಬಂದಿ. ಯಾಕಂದ್ರೆ ಆ ರಸ್ತೆಯಲ್ಲಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು. ಆ ಕಾರಣಕ್ಕಾಗಿ ಒಟ್ಟು 12 ಜನ ಹಿರಿಯೂರು ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಮತ್ತೊಂದು ಕಡೆ 9 ಜನ ಶಿರಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಮತ್ತೊಂದು ಕಡೆ ಆಗಿರುವಂತಹ ಟ್ರಾಫಿಕ್ ಜಾಮ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರಸ್ತೆ ಸಂಪೂರ್ಣವಾಗಿ ಒಂದು ಭಾಗದ ರಸ್ತೆ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿರುವಂತಹ ಕಾರಣಕ್ಕಾಗಿ ದೊಡ್ಡ ಸಂಖ್ಯೆಯಲ್ಲಿ ವಾಹನಗಳ ದಟ್ಟಣೆಯನ್ನು ನಾವು ನೋಡಬಹುದು. ಟ್ರಾಫಿಕ್ ಜಾಮ್ ಆಗಿದೆ. ಬೆಳಗ್ಗೆ 3-4 ಗಂಟೆಯ ಹೊತ್ತಿಗೆ ಟ್ರಾಫಿಕ್ ಜಾಮ್ ಆಗೋದಕ್ಕೆ ಶುರುವಾಗಿತ್ತು. 5 ಗಂಟೆಗೆ ನಾವು ಮಾಹಿತಿಯನ್ನು ತಗೊಂಡಂತಹ ಸಂದರ್ಭದಲ್ಲಿ ಶಿರಾದಿಂದ ಚಿತ್ರದುರ್ಗ ಕಡೆ ಬರುವಂತಹ ಮಾರ್ಗ ಏನಿದೆ ಸುಮಾರು 30 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ಆಗ್ಲೇ ಮಾಹಿತಿಯನ್ನು ಕೊಡ್ತಾ ಇದ್ರು. ಶಿರಾದಿಂದ ಚಿತ್ರದುರ್ಗಕ್ಕೆ ಬರುವಂತಹ ಮಾರ್ಗ ಸುಮಾರು 5-5:30-6 ಗಂಟೆಯ ಸುಮಾರಿಗೆ ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಇತ್ತು. ಈಗಲೂ ಕೂಡ ಆ ವಾಹನ ದಟ್ಟಣೆಯನ್ನ ನೀವು ನೋಡ್ತಾ ಇದ್ದೀರಿ. ದೊಡ್ಡ ಸಂಖ್ಯೆಯಲ್ಲಿ ವೆಹಿಕಲ್ಗಳು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿಯೇ ಈ ರೋಡ್ನ ಕ್ಲಿಯರ್ ಮಾಡುವಂತಹ ಕೆಲಸದಲ್ಲಿ ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ನಿರತರಾಗಿದ್ದಾರೆ. ಮೃತದೇಹಗಳನ್ನು ಹೊರಗಡೆ ತೆಗೆಯುವಂತಹ ಕೆಲಸ ಕಂಪ್ಲೀಟ್ ಆಗಿ ಮುಗ್ದು ಹೋಗಿದೆ. ನಮ್ಮ ಪ್ರತಿನಿಧಿ ಸಂದೇಶ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಎಲ್ಲಾ ಮೃತದೇಹಗಳನ್ನ ಬಸ್ನ ಒಳಭಾಗದಿಂದ ಹೊರಗಡೆ ತೆಗೆಯಲಾಗಿದೆ. ಆ ಬಸ್ಸನ್ನ ನಜ್ಜುಗುಜ್ಜಾಗಿರುವಂತಹ ಬಸ್ನ ಅವಶೇಷವನ್ನ ಈಗ ರಸ್ತೆಯ ಮತ್ತೊಂದು ಬದಿಗೆ ಅಂದ್ರೆ ಒಂದು ಸೈಡ್ಗೆ ಅದನ್ನ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಕ್ರೇನ್ನ ಸಹಾಯದಿಂದ ಒಂದು ಸೈಡ್ಗೆ ಅದನ್ನ ಹಾಕಲಾಗಿದೆ. ಈ ಅಪಘಾತದಲ್ಲಿ ಅದೃಷ್ಟವಂತರು ಯಾರು ಅಂದ್ರೆ ಆ ಕಾಲೇಜಿನ ಮಕ್ಕಳು. ಟಿ ದಾಸರಹಳ್ಳಿಯಿಂದ ದಾಂಡೇಲಿಗೆ ಹೊರಟಿದ್ದಂತಹ ವಿದ್ಯಾರ್ಥಿಗಳು. ಆ ಬಸ್ನ ಆಗ್ಲೇ ನಮ್ಮ ಪ್ರತಿನಿಧಿ ಸಂದೇಶ್ ತೋರಿಸ್ತಾ ಇದ್ರು. ಡ್ರೈವರ್ನ ಡೋರ್ ಭಾಗ ಏನಿದೆ ಅಲ್ಲಿ ಡಿಕ್ಕಿಯನ್ನ ಹೊಡೆದಿದೆ ಸೀಬರ್ಡ್ ಬಸ್. ಸೀಬರ್ಡ್ ಬಸ್ಗೆ ಕಂಟೈನರ್ ಡಿಕ್ಕಿ ಹೊಡೆಯುತ್ತೆ. ಕಂಟೈನರ್ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಸೀಬರ್ಡ್ ಬಸ್ 10-15 ಮೀಟರ್ ಮುಂದಕ್ಕೆ ಸಾಗಿ ಪ್ಯಾರಲಲ್ ಆಗಿ ಹೋಗ್ತಾ ಇದ್ದಂತಹ ಈ ಮತ್ತೊಂದು ಕಾಲೇಜು ಮಕ್ಕಳ ಬಸ್ ಏನಿದೆ ಅದಕ್ಕೆ ಡಿಕ್ಕಿಯನ್ನ ಹೊಡೆದಿದೆ. ಡ್ರೈವರ್ ಡೋರ್ ಏನಿದೆ ಆ ಭಾಗಕ್ಕೆ ಟಚ್ ಆಗಿದೆ. ಫೋರ್ಸ್ ಆಗಿ ಟಚ್ ಆಗ್ತಾ ಇದ್ದ ಹಾಗೆ ಆ ಕಾಲೇಜು ವಿದ್ಯಾರ್ಥಿಗಳಿದ್ದಂತಹ ಬಸ್ ಹೈವೇನಲ್ಲಿ ಆ ಬ್ಯಾರಿಕೇಡ್ನ ಗಮನಿಸ್ತಾ ಇದ್ದೀರಿ, ಆ ಬೇಲಿಯನ್ನ ಗಮನಿಸ್ತಾ ಇದ್ದೀರಿ, ಅದನ್ನ ಮುರಿದು ಹಾಕ್ಬಿಟ್ಟು ಪಕ್ಕದ ರಸ್ತೆಗೆ ಹೋಗ್ಬಿಟ್ಟಿದೆ ಆ ಬಸ್. ಬಟ್ ಅದೃಷ್ಟವಶಾತ್ ಬಸ್ನಲ್ಲಿದ್ದಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅಪಾಯ ಆಗಿಲ್ಲ. ಚಾಲಕನಿಗೆ ಸಣ್ಣ ಪುಟ್ಟ ಏಟಾಗಿದೆ. ಆತ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಆಗ್ಲೇ ಆತ ಕೊಟ್ಟಂತಹ ಪ್ರತಿಕ್ರಿಯೆಯನ್ನ ಕೂಡ ಗಮನಿಸಿದ್ರೆ ಇಡೀ ದುರಂತದಲ್ಲಿ ಸಾವನ್ನಪ್ಪಿರುವುದು ಒಟ್ಟು 8 ಜನ ಪ್ರಯಾಣಿಕರು. ಜೊತೆಗೆ ಆ ಕ್ಯಾಂಟರ್ನ ಚಾಲಕ ಆತನೂ ಸಾವನ್ನಪ್ಪಿದ್ದಾನೆ. 9 ಮಂದಿ ಜೀವ ಕಳ್ಕೊಂಡಿದ್ದಾರೆ. ಇನ್ನು ಗಾಯಾಳುಗಳಿಗೆ ಹಿರಿಯೂರು ಹಾಗೆ ಶಿರಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಗಂಭೀರವಾದಂತಹ ಏಟಾಗಿರೋದು ಒಬ್ಬರಿಗೆ, ಅವರ ಕಂಡೀಷನ್ ಕ್ರಿಟಿಕಲ್ ಅಂತ ಹೇಳಲಾಗ್ತಾ ಇರೋದು ಒಬ್ಬರದ್ದು. ಅವರನ್ನ ಶಿರಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. 20-30% ಸುಟ್ಟ ಗಾಯಗಳಾಗಿರುವಂತಹ ಕಾರಣಕ್ಕಾಗಿ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಬಸ್ನ ಚಾಲಕ ಮೊಹಮ್ಮದ್ ರಫೀಕ್, ಆತನಿಗೆ 2 ಕಾಲುಗಳು ಫ್ರಾಕ್ಚರ್ ಆಗಿದ್ದಾವೆ, ಕೈ ಕೂಡ ಫ್ರಾಕ್ಚರ್ ಆಗಿದೆ. ಆತ ಹಿರಿಯೂರು ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾನೆ. ಉಳಿದಂತೆ ಬೇರೆ ಪ್ರಯಾಣಿಕರು ಯಾರಿದ್ದು ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ, ಫ್ರಾಕ್ಚರ್ಗಳಾಗಿದ್ದಾವೆ. ಅದು ನಾನ್ AC ಬಸ್ ಆಗಿದ್ದು ಪ್ರಯಾಣಿಕರಿಗೆ ಮತ್ತಷ್ಟು ಜನ ಹಲವರಿಗೆ ಜೀವ ಉಳಿಸ್ಕೊಳ್ಳೋದಕ್ಕೆ ಅದು ವರದಾನ ಆಗ್ಬಿಡ್ತು. ಯಾಕಂದ್ರೆ ನಿಮಗೆ ನಾನ್ AC ಬಸ್ನಲ್ಲಿ ವಿಂಡೋಗಳನ್ನ ಓಪನ್ ಮಾಡಿ ಜಂಪ್ ಮಾಡಿಬಿಡಬಹುದು. ಘಟನೆ ನಡೆದಂತಹ ಸಂದರ್ಭದಲ್ಲಿ ಹಲವರು ಅದೇ ರೀತಿ ಜಂಪ್ ಮಾಡಿದ್ರು.
ಸುಮಾರು 10ರಿಂದ 15 ಮಂದಿ 20 ಮಂದಿ ಹಾಗೆ ಹಾರಿ ಜೀವ ಉಳಿಸ್ಕೊಂಡ್ಬಿಟ್ರು. ಆದರೆ ಯಾರಿಗೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿಲ್ವೋ, ಬಸ್ನ ಒಳಭಾಗದಲ್ಲಿ ಸಿಕ್ಕಾಕೊಂಡ್ರು, ಅವರು ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಒಟ್ಟು 8 ಜನ, ಅದರಲ್ಲಿ 5 ಮಹಿಳಾ ಪ್ರಯಾಣಿಕರು ಅನ್ನುವಂಥ ಶಂಕೆ ಇದೆ. ಸಾವನ್ನಪ್ಪಿದಂಥ 8 ಜನರಲ್ಲಿ 5 ಜನ ಮಹಿಳಾ ಪ್ರಯಾಣಿಕರೇ ಅನ್ನುವಂಥ ಮಾಹಿತಿ ಇದೆ.